ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು Chef.Swamy Kitchen. ಇವತ್ತು ನಿಮ್ಮೆಲ್ಲರಿಗೂ ನಾವು ಒಂದು ಹೊಸ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀವಿ. ಅದೇನಂತಂದರೆ ಮಿಲ್ಕ್ ಆಲ್ಮಂಡ್ ಲಡ್ಡು. ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇವಾಗ. ಮೊದಲಿಗೆ 1 ಬೌಲ್ ಆಲ್ಮಂಡ್, 1 ಬೌಲ್ ಸಕ್ಕರೆ, ಅದ್ರ ಜೊತೆಗೆ ಒಂದು 3 ಏಲಕ್ಕಿ ತಗೊಳ್ಳಿ. ಆಮೇಲೆ 2 ಬೌಲು ಹಾಲಿನ ಪುಡಿ ತೊಗೊಂಡಿದ್ದೀನಿ, 1 ಬೌಲ್ ಹಾಲು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲದು, ಮತ್ತು ಸ್ವಲ್ಪ ತುಪ್ಪ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಆಲ್ಮಂಡ್ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು ರೋಸ್ಟ್ ಆದಮೇಲೆ ಇದನ್ನ ನಾವು ಆರಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಮತ್ತೆ ಏಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನ ನಾವು ಪುಡಿ ಮಾಡ್ಕೊಳ್ಳೋಣ. ಒಂದೇ 1 ಸ್ಪೂನ್ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿಸಿ ಹಾರಿಸಿರೋ ಅಂತ ಹಾಲು ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ ಇದು. ಓಕೆ, ಇವಾಗ ನಾನು ತೊಗೊಂಡಿರೋ ಅಂಥ ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಂಡು ಕಳಿಸ್ಕೊಳ್ಳಿ, ಗಂಟಾಗಬಾರ್ದು. ಇವಾಗ ನಾವು ಪುಡಿ ಮಾಡ್ಕೊಂಡಿರೋ ಅಂಥ ಸಕ್ಕರೆ ಮತ್ತು ಏಲಕ್ಕಿ ಇದನ್ನು ನಾನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಆಲ್ಮಂಡ್ ಪುಡಿ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಓಕೆ, ಇವಾಗ ನಾವು ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಕೈಗೆ ತುಪ್ಪನ ನಿಮಗೆ ಎಷ್ಟು ಗಾತ್ರಕ್ಕೆ ಉಂಡೆ ಬೇಕು ಅಷ್ಟು ಗಾತ್ರಕ್ಕೆ ಲಡ್ಡುನ ಮಾಡ್ಕೊಳ್ಬೋದು. ನಾನು ಇಷ್ಟು ಮಾಡ್ತಾ ಇದ್ದೀನಿ, ನೀವು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಬೋದು. ಆಮೇಲೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆಲ್ಮಂಡ್, ಅದಕ್ಕೆ ನಾನು ಹಿಂಗೆ ರೋಲ್ ಮಾಡ್ತಾ ಇದ್ದೀನಿ. ನಾನು ನನಗೆ ಇದು ಹಾಯ್, ಇವರು ಒಬ್ರು ನಮ್ದು Chef.Swamy Kitchen ಸಬ್ಸ್ಕ್ರೈಬರು. ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಅವ್ರ ಹತ್ರ ಚೆಕ್ ಮಾಡೋಣ ಹೇಗಿದೆ ನಮ್ದು ಲಡ್ಡು ಮಾಡಿರೋ ಲಡ್ಡು ಅಂತ. ಓಕೆ, A few moments later. 3 hours later. ಏನಕ್ಕೆ ಮಾಡಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ಬಟ್ ಟೇಸ್ಟ್ ಗುಡ್. ಚೆನ್ನಾಗಿದೆ. ಸ್ವೀಟ್ ಜಾಸ್ತಿ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಸೂಪರಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು.